ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀಪಾದ ವಲ್ಲಭ ಗುರು ಪರಮೇಶ್ವರಸ್ಯ ಯೋಗೀಶ್ವರಸ್ಯ ಶಿವಶಕ್ತಿ ಸಮನ್ವಿತಸ್ಯ ಶ್ರೀಪರ್ವತಸ್ಯ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಬ್ಜಮಹಂ ನಮಾಮಿ. ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ. ಹಿಂದಿನ ಶರಭೇಶ್ವರ ವೃತ್ತಾಂತವೆಂಬ ಅಧ್ಯಾಯದಲ್ಲಿ ಶಂಕರ ಭಟ್ಟರು ಶ್ರೀ ಧರ್ಮಗುಪ್ತರು ದಾರಿ ಸಾಗಿದ್ದಾಗ ಯಾರು ಯಾರು ಅಪರಿಚಿತರು ಅವರಿಗೆ ಸಹಾಯ ಮಾಡುತ್ತಿದ್ದರು. ಒಂದು ಗ್ರಾಮದಲ್ಲಿ ಬ್ರಾಹ್ಮಣ ಕುಟುಂಬವೊಂದು ಸಾಲ ತೀರಿಸಲಾಗದೆ ಬೀದಿಗೆ ಬಂದು ನಿಂತಿತ್ತು. ಅವರ ಸ್ಥಿತಿ ನೋಡಲಾಗದೆ ತನಗೆ ತಿಳಿಯದಂತೆ ಶಂಕರ ಭಟ್ಟರು ಅವರ ಸಾಲಕ್ಕೆ ಜಾಮೀನಾಗಿ ನಿಂತು 2 ಪಕ್ಷ ಸಮಯ ಪಡೆದರು. ಸಾಲ ತೀರಿಸದಿದ್ದರೆ ಅವರು ಧರ್ಮಗುಪ್ತರು ಶಿಕ್ಷೆಗೆ ಒಳಗಾಗಬೇಕಿತ್ತು. ಊರಿನಲ್ಲಿ ಎಲ್ಲರೂ ಕುತೂಹಲದಿಂದ ಅದರ ಮೇಲೆ ಪಂದ್ಯ ಕಟ್ಟುತ್ತಿದ್ದರು. ಅದೇ ಊರಿನಲ್ಲಿ ಶರಭೇಶ್ವರ ಶಾಸ್ತ್ರಿ ಎಂಬಾತ ಪ್ರೇತಾತ್ಮವೊಂದರ ನೆರವಿನಿಂದ ಭವಿಷ್ಯ ಹೇಳುತ್ತಿದ್ದವ. ಬ್ರಾಹ್ಮಣನ ಸಾಲ ತೀರುವುದಿಲ್ಲವೆಂದು ನುಡಿದಿದ್ದ. ಆತನ ತಂಗಿಗೆ ಸ್ವಪ್ನದಲ್ಲಿ ಆಕೆಯ ಗಂಡ ಮೃತನಾಗಿದ್ದಾನೆಂದು ಭಾಸವಾದಾಗ ಅದು ಸತ್ಯವೆಂದು ಆ ಶರಭೇಶ್ವರ ಶಾಸ್ತ್ರಿ ನುಡಿದಿದ್ದ. ಆದರೆ ಆಕೆ ಶಂಕರ ಭಟ್ಟರ ಬಳಿಗೆ ಬಂದು ಶ್ರೀಪಾದರಲ್ಲಿ ಶರಣಾದಳು. ಶಂಕರ ಭಟ್ಟರು ಆಕೆಗೆ ಶ್ರೀಪಾದರಿತ್ತ ಮಂತ್ರಾಕ್ಷತೆ ಕೊಟ್ಟರು. ಅದರ ಮಹಿಮೆಯಿಂದ ಆಕೆಯ ಪತಿ ಮನೆಗೆ ಮರಳಿದಾಗ ಆನಂದದಿಂದ ಆಕೆ ಆ ಬ್ರಾಹ್ಮಣನ ಸಾಲ ತೀರಿಸಿ ಶಂಕರ ಭಟ್ಟರನ್ನು ಋಣಮುಕ್ತಳಾಗಿಸಿದಳು. ಸ್ವತಃ ಶರಭೇಶ್ವರ ಶಾಸ್ತ್ರಿ ಅಹಂಕಾರ ಇಳಿದು ಶ್ರೀಪಾದರಲ್ಲಿ ಶರಣಾಗಿದ್ದ. ಶ್ರೋತೃಗಳಿಗೆ ಇಂದಿನ 35ನೆಯ ಅಧ್ಯಾಯದಲ್ಲಿ ಉಗ್ರ ತಾರಾದೇವಿ ವಿವರಣೆ ಎಂಬ ಈ ಭಾಗದಲ್ಲಿ ದುಷ್ಕರ್ಮನಾದ ತಾರಾದೇವಿ ಉಪಾಸಕನನ್ನು ಶ್ರೀಪಾದರು ಶಿಕ್ಷಿಸಿ ರಕ್ಷಿಸುವುದು ಎಂಬ ಎಂಬ ಪ್ರಸಂಗವಿರುವುದು. ನಾವು ಅಂದರೆ ಶಂಕರ ಭಟ್ಟರು ಮತ್ತು ಶ್ರೀ ಧರ್ಮಗುಪ್ತರು ಶರಭೇಶ್ವರ ಶಾಸ್ತ್ರಿಯಿಂದ ಅಪ್ಪಣೆ ಪಡೆದು ನಮ್ಮ ಪ್ರಯಾಣ ಮುಂದುವರಿಸಿದೆವು. ಶ್ರೀಪಾದ ಶ್ರೀವಲ್ಲಭರ ನಾಮಸ್ಮರಣೆಯೇ ಇಹಲೋಕ ಮತ್ತು ಪರಲೋಕ ಸಾಧನವೆಂದು ನಂಬಿದೆವು. ಸ್ವಲ್ಪ ದೂರ ಕಳೆದ ನಂತರ ಒಂದು ಆಶ್ರಮ ತಲುಪಿದೆವು. ಅಲ್ಲಿ ಸಿದ್ಧರೆಂಬ ಓರ್ವ ಮಹರ್ಷಿ ಪುಣ್ಯ ವೈರಾಗಿ ಕೌಪೀನಧಾರಿಯಾಗಿ ಕಂಡು ಬಂದರು. ದ್ವಾರದ ಬಳಿ ಇದ್ದ 2 ಶಿಷ್ಯರು ನೀವೇನಾ ಶಂಕರ ಭಟ್ಟು ಮತ್ತು ಧರ್ಮಗುಪ್ತರು ಎಂದು ಪ್ರಶ್ನಿಸಿದರು. ಹೌದು ಎನ್ನಲು ನಮ್ಮನ್ನು ಒಳಗೆ ಕರೆದೊಯ್ದರು. ಅಲ್ಲಿ ಶ್ರೀ ತಾರಾದೇವಿ ವಿಗ್ರಹವಿತ್ತು. ಆ ಮಹರ್ಷಿ ತಾರಾದೇವಿ ಉಪಾಸಕರೇ. ಮಧ್ಯಾಹ್ನದ ವೇಳೆಗೆ ಪೂಜೆ ಭಜನೆ ಮತ್ತು ಸಮೃದ್ಧಿಯಾಗಿ ಭೋಜನವು ನಡೆದು ಹೋದವು. ಆಗ ಸಿದ್ಧರು, ಮಕ್ಕಳೇ, ನಿಮ್ಮ ಬರುವಿಕೆಯನ್ನು ಶ್ರೀಪಾದರು ತಿಳಿಸಿರುವರು. ಆ ಮಹಾಗುರುಗಳ ಆದೇಶಾನುಸಾರವೇ ನಿಮಗೆ ಈ ಆತಿಥ್ಯ. ನಾನು ತಾರಾಮಾತೆಯ ಉಪಾಸಕ. ಈ ತಾಯಿ ಸದಾ ಮೋಕ್ಷ ಕೊಟ್ಟು ತರಿಸುವಳು. ಆದ್ದರಿಂದಲೇ ತಾರಾ ಎನ್ನುವರು. ಸುಲಭವಾಗಿ ವಾಕ್ಶಕ್ತಿಯನ್ನು ಕೊಟ್ಟು ಭಕ್ತರನ್ನು ರಕ್ಷಿಸುತ್ತಿರಲು ಈಕೆಯನ್ನು ನೀಲ ಸರಸ್ವತಿ ಎಂದು ಕರೆಯುವರು. 3 ಹಯಗ್ರೀವರಿರುವರು. ಒಬ್ಬರು ಶ್ರೀ ಮಹಾವಿಷ್ಣು ಅವತಾರ, ಮತ್ತೊಬ್ಬರು ಮಹರ್ಷಿ. ಹಯಗ್ರೀವನೆಂಬ ರಾಕ್ಷಸನನ್ನು ವಧಿಸಲು ಈ ಮಾತೆ ನೀಲ ವಿಗ್ರಹ ರೂಪಿಣಿಯಾದಳು. ಈ ದೇವಿ ಉಪಾಸನೆಯಿಂದ ಸಾಮಾನ್ಯನೂ ಸಹ ಬೃಹಸ್ಪತಿಗೆ ಸಮಾನ ವಿದ್ವಾಂಸರಾಗಬಹುದು. ಭರತ ವರ್ಷದಲ್ಲಿ ಮೊದಲ ಬಾರಿಯ ತಾರೋಪಾಸಕರು ಶ್ರೀ ವಶಿಷ್ಠ ಮಹರ್ಷಿ. ಆದ್ದರಿಂದಲೇ ಈಕೆಯನ್ನು ವಶಿಷ್ಠಾರಾಧಿತ ತಾರಾದೇವಿ ಎಂದು ಕರೆಯುವರು. ನನಗೆ ಇಲ್ಲಿಯವರೆಗೂ ತಾಯಿಯ ದರ್ಶನ ಪ್ರಾಪ್ತವಾಗಿಲ್ಲ. ನಾನು ಮಿಥಿಲಾ ದೇಶದಲ್ಲಿನ ಮಹಿಷಿ ಗ್ರಾಮದ ಉಗ್ರತಾರಾ ಸಿದ್ಧಪೀಠವನ್ನು ದರ್ಶಿಸಿರುವೆ. ಅಲ್ಲಿ ತಾರಾ, ಏಕಜಟ ಮತ್ತು ನೀಲ ಸರಸ್ವತಿ ಎಂಬ ಏಕರೂಪದ ತ್ರಿಮೂರ್ತಿಗಳ ದರ್ಶನ ಭಾಗ್ಯ ಲಭಿಸುವುದು. ಮಧ್ಯ ಭಾಗದಲ್ಲಿ ದೊಡ್ಡದಾದ ಮತ್ತು ಚಿಕ್ಕ ವಿಗ್ರಹಗಳು ಎರಡೂ ಕಡೆಗೆ ಕೂಡಿರುವವು. ಈ ಮಾತೆಯ ದರ್ಶನ ಉಪಾಸನೆಯ ನಂತರವೇ ಶ್ರೀ ವಶಿಷ್ಠರು ತಾರೋಪಾಸನಾ ಸಿದ್ಧಿ ಹೊಂದಿದರೆನ್ನುವರು. ನಾನು ಆ ಮಹಾತಾಯಿ ಉಗ್ರತಾರೆಯ ದರ್ಶನ ಪಡೆದು ಈಚೆಗೆ ಬರಲು ಅಲ್ಲಿ ಒಂದು ಮುದ್ದಾದ ಬಾಲಿಕೆಯನ್ನು ಕಂಡೆ. ಆ ಮಗು ನಡೆಯಲು ಕಾಲ್ಗೆಜ್ಜೆಯ ನಾದ ಬಲು ಇಂಪಾಗಿತ್ತು. ಅವಳು, ಮಗು, ನೀನು ಎಲ್ಲೆಲ್ಲೋ ಸುತ್ತುತ್ತಿರುವೆ.
ಬಹುಶಃ ನನ್ನನ್ನು ಕುರಿತೇ ಲೋಕವೆಲ್ಲ ಸುತ್ತಾಡುತ್ತಿರುವ ಹಾಗೆ ಕಾಣುತ್ತೆ, ನಿಜವೇ ಎಂದು ನನ್ನನ್ನು ಪ್ರಶ್ನಿಸಲು ನಾನು ಆಶ್ಚರ್ಯಪಟ್ಟೆನು. ಈಕೆಯೇನ ಉಗ್ರ ತಾರಾದೇವಿ? ಇಲ್ಲ, ಇವಳೊಂದು ಹುಚ್ಚಿಯ? ತಾರಾ ಭಗವತಿ ಶವರೂಪ ಶಿವನ ಮೇಲೆ ಪ್ರತ್ಯಾಲೀಢೆ ಮುದ್ರೆಯಲ್ಲಿ ಕೂತಿರುವಳು. ನೀಲಿವರ್ಣ, ತ್ರಿನೇತ್ರ, ಕೈಯಲ್ಲಿ ಕತ್ತಿ, ಕಪಾಲ ಮತ್ತು ಖಡ್ಗ ಧರಿಸಿರುವಳು. ವ್ಯಾಘ್ರ ಚರ್ಮವನ್ನು ಧರಿಸಿರುವಳು. ಶಿರಸ್ಸುಗಳ ಹಾರದೊಂದಿಗೆ ಭೋಗ ಮೋಕ್ಷ ಪ್ರದಾಯಿನಿ ಆದ ಆ ದೇವಿಯ ನಿಜ ಸ್ವರೂಪ ಅದು. ಆದರೆ ನಾನು ಕಾಣುತ್ತಿರುವುದು 12-13 ವರ್ಷ ಮೀರದ ಅಬಲೆಯ ಸುಂದರ ಬಾಲಿಕೆಯ ರೂಪ. ನಾನು ಆಶ್ಚರ್ಯ ಹೊಂದಿ ಉತ್ತರ ನೀಡದೆ ತಟಪಟಾಯಿಸುತ್ತಿರಲು, ಆ ಬಾಲಿಕೆ ತನ್ನ ವರ್ಚಸ್ಸನ್ನು ಬೆಳೆಸಿಕೊಳ್ಳುತ್ತಿರಲು ತನ್ನ ಶರೀರದ ಪ್ರತಿ ಕಣವು ತೇಜಸ್ಸಿನಿಂದ ಬೆಳಗಲಾರಂಭಿಸಿದವು. ಆ ಶರೀರ ಒಂದು ಬಾಲಕನಾಗಿ ಬದಲಾವಣೆಗೊಂಡಿತು. ಬಂಗಾರದ ಬಣ್ಣ, ಕಣ್ಣುಗಳಲ್ಲಿ ಒಬ್ಬ ಯೋಗಿಯ ಪ್ರಶಾಂತತೆ, ಕರುಣೆ, ಪಾಪ ಭೀತಿ ಮತ್ತು ದಯೆ ತುಂಬಿ ಉಕ್ಕುತ್ತಿದ್ದವು. ಆ ಬಾಲಕನ 2 ಕಾಲುಗಳಲ್ಲಿ ಗೆಜ್ಜೆಗಳು ಕಟ್ಟಿದ್ದರು. ಸ್ವಾಮಿ, ನನಗೆ ಈ ಗೆಜ್ಜೆಗಳು ಬಹಳ ತೊಂದರೆ ಕೊಡುತ್ತಿವೆ, ಬಿಗಿಯಾಗಿವೆ, ಸ್ವಲ್ಪ ಬಿಚ್ಚುತ್ತೀರಾ ಎಂದು ಆ ಬಾಲಕನು ನನ್ನನ್ನು ಕೇಳಿದನು. ನಾನು ಆ ಗೆಜ್ಜೆಗಳನ್ನು ಬಿಚ್ಚಲು, ಅವು ನಿನ್ನ ಹತ್ತಿರದಲ್ಲೇ ಇಟ್ಟುಕೋ, ಈ ಗೆಜ್ಜೆಗಳಿಗೆ ಜೀವ ಉಂಟು, ನೀನೆಲ್ಲಿಗೆ ಹೋಗಬೇಕು, ಏನು ತಿನ್ನಬೇಕು, ಯಾರೊಟ್ಟಿಗೆ ಮಾತನಾಡಬೇಕೆಂಬುದನ್ನು ಅವೇ ನಿರ್ಧರಿಸುವವು. ಹಾಗೆ ನುಡಿದು ಆ ಬಾಲಕನು ಅಂತರ್ಧಾರನಾದನು. ನಾನು ಕಾಳಿ ಘಟ್ಟಕ್ಕೆ ಹೋದೆನು. ಕಾಳಿ ಮಾತೆ ದರ್ಶನದ ನಂತರ ದಕ್ಷಿಣದ ಕಡೆ ಸಾಗಿದೆನು. ಪುರಿ ಕ್ಷೇತ್ರವನ್ನು, ಸಿಂಹಾಚಲವನ್ನು ದರ್ಶಿಸಿದನು. ನನ್ನ ಅದೃಷ್ಟವಶಾತ್ತು ಪಾದಗಯ ಕ್ಷೇತ್ರವಾದ ಶ್ರೀ ಪೇಠಿಕಾಪುರಕ್ಕೆ ಹೋದೆನು. ಶ್ರೀ ಕುಕ್ಕುಟೇಶ್ವರ ಸ್ವಾಮಿಯನ್ನು ದರ್ಶಿಸಿದನು. ಸ್ವಯಂಭೂ ದತ್ತನನ್ನು ದರ್ಶಿಸಿದನು. ಸ್ವಯಂಭೂ ದತ್ತನ ವಿಗ್ರಹವಿದ್ದ ಕಡೆ ಒಂದು ಹುತ್ತವಿತ್ತು. ಅದರಲ್ಲಿ ಒಂದು ದೇವತಾ ಸರ್ಪವಿತ್ತು. ನಾನು ದತ್ತನ ದರ್ಶನ ಮಾಡಿದ ನಂತರವೇ ಆ ದೇವತಾ ಸರ್ಪ ದರ್ಶನವಾಯಿತು. ಆ ಸರ್ಪ ದರ್ಶನದ ನಂತರ ನನ್ನ ಒಳಗಿನ ಕುಂಡಲಿನಿ ಶಕ್ತಿಯುತವಾಯಿತು. ನನ್ನ ಶರೀರ ನನ್ನ ಸ್ವಾಧೀನದಲ್ಲಿರದೆ ಹೆಜ್ಜೆ ಅನಿಯಂತ್ರಿತವಾಗಿ ಬೀಳುತ್ತಿರಲು ತಾರಾಮಾತೆಯ ನಾಮೋಚ್ಚಾರಣೆ ಮಾಡುತ್ತಾ ಜೋರಾಗಿ ಕೂಗುತ್ತಿದ್ದೆನು. ನನ್ನ ಅದೃಷ್ಟಕ್ಕೆ ಎಂದೇ ನಾನು ಹಾಗೆ ಜ್ಞಾನವೇ ಇಲ್ಲದೆ ನರಸಿಂಹವರ್ಮ ಎಂಬ ಕ್ಷತ್ರಿಯ ಜಮೀನ್ದಾರರ ಮನೆ ಬಳಿಗೆ ಬಂದೆನು. ಮಹಿಷಿ ಗ್ರಾಮದಲ್ಲಿ ದರ್ಶನವಿತ್ತ ಬಾಲಿಕಾರೂಪ ಪುನಃ ಗೋಚರವಾಯಿತು. ಆ ರೂಪ ಆಗಿನಂತೆ ತನ್ನೇ ಬಾಲಕನು ಆಯಿತು. ನನಗೆ ದಿವ್ಯವಾಗಿ ದರ್ಶನವು ಕೊಟ್ಟನು. ಶ್ರೀ ವರ್ಮರ ಮನೆಯ ಮುಂದೆ ಮನುಷ್ಯ ಎಳೆಯುವಂತಹ ಒಂದು ಬಂಡಿ ಇತ್ತು. ಆ ಬಾಲಕನು ಆ ಬಂಡಿಯಲ್ಲಿ ತನ್ನ ತಾಯಿಯ ತವರಿಗೆ ಹೋಗ ಬಯಸಿದನು. ಶ್ರೀ ವರ್ಮರು ಗಾಡಿಯನ್ನು ಎಳೆಯಲು ನೌಕರನನ್ನು ತಂದು ನಿಲ್ಲಿಸಲು ಬಾಲಕನು ಆ ನೌಕರನನ್ನು ಸಹ ತನ್ನೊಟ್ಟಿಗೆ ಬಂಡಿಯಲ್ಲಿ ಕುಳಿತುಕೊಳ್ಳಲು ಹೇಳಿ ನನಗೆ ಆ ಗಾಡಿಯನ್ನು ಎಳೆಯಲು ಹೇಳಿದನು. ನಾನು ಸಾಧ್ಯವಿಲ್ಲವೆಂದೆನು. ನೀನು ಈ ಬಂಡಿಯನ್ನು ಎಳೆಯದಿದ್ದರೆ ನಿನ್ನ ಚರ್ಮ ಸುಲಿದು ಜೋಡು ಮಾಡಿಸಿಕೊಳ್ಳುತ್ತೇನೆ, ಹುಷಾರ್. ನಾನು ಮೊದಲಿಗೆ ಚೆಮ್ಮಾರನು. ಚರ್ಮ ಸುಲಿದು ಚಪ್ಪಲಿ ಮಾಡುವುದು ನನ್ನ ಕುಲವೃತ್ತಿ. ನಿನ್ನಂತಹ ಪಶುವಿನ ಚರ್ಮ ಎಮ್ಮೆ ಗೋವಿನ ಚರ್ಮಕ್ಕಿಂತ ಶ್ರೇಷ್ಠವಾಗಿರುವುದು ಎಂದು ಒತ್ತಿ ಹೇಳಿದನು. ಇನ್ನು ಬೇರೆ ದಾರಿ ಇಲ್ಲದೆ ನಾನು ಆ ಗಾಡಿಯನ್ನು ಬಲು ಶ್ರಮಪಟ್ಟು ಎಳೆಯುತ್ತಿದ್ದೆನು. ಆ ಬಾಲಕನು ತನ್ನ ಕೈಯಲ್ಲಿದ್ದ ಕೋಲಿನಿಂದ ನನ್ನನ್ನು ಹೊಡೆಯುತ್ತಿದ್ದನು. ಆ 2 ಮನುಷ್ಯರ ಭಾರ 20 ಮನುಷ್ಯರ ಭಾರಕ್ಕೆ ಸಮವಾಗಿತ್ತು. ನಾನು ಬಾಧೆಪಟ್ಟಷ್ಟು ಆ ಬಾಲಕ ಕೋಲಿನಿಂದ ಹೊಡೆಯುತ್ತಿರಲು ನಾನು ದುಃಖದಿಂದ ರಕ್ತ ಸುರಿಸಿಕೊಂಡೆ ಹೇಗೋ ಅವರನ್ನು ಗಮ್ಯ ಸ್ಥಾನ ಸೇರಿಸಿದನು. ಬಾಲಕನ ಜೊತೆ ಇದ್ದ ಆಳು ನನ್ನ ಸ್ಥಿತಿಗೆ ಆಶ್ಚರ್ಯಪಟ್ಟನು. ಆದರೆ ಆ ಬಾಲಕ ಕಟುಕನಾಗಿ ವಿನೋದ ಪಡುತ್ತಾ ಇದ್ದನು. ಮೇಲ್ಪಟ್ಟು, ಆ ದುರಾತ್ಮನ ಮೇಲೆ ಕರುಣೆ ತೋರಿದರೆ ನೀನು ಸಹ ಶಿಕ್ಷೆಗೆ ಗುರಿಯಾಗುತ್ತೀಯಾ, ಹುಷಾರ್ ಎಂದು ಆ ನೌಕರನನ್ನು ಹೆದರಿಸಿದನು. ನಾನು ರಕ್ತ ಸುರಿಸಿಕೊಂಡಿರಲು ಆ ಬಾಲಕನ ಮನೆ ಒಳಗಿಂದ ಕೈತುಂಬ ಮೆಣಸಿನಕಾಯಿಗಳು ತಂದು ನನ್ನ ಹುಣ್ಣುಗಳ ಮೇಲೆ ತಿಕ್ಕಿದನು. ನಾನು ಸೊಂಟದಲ್ಲಿ ಅಂದು ಮಹಿಷಿ ಗ್ರಾಮದಲ್ಲಿ ಪಡೆದಿದ್ದ 2 ಜೊತೆ ಕಾಲ್ಗೆಜ್ಜೆ ಇಟ್ಟುಕೊಂಡಿದ್ದೆನು. ಅಷ್ಟರಲ್ಲಿ ಒಳಗಿಂದ ಆ ಬಾಲಕನ ಅಜ್ಜಿ ಈಚೆಗೆ ಬಂದು
ನನಗೆ ದರ್ಶನ ಕೊಟ್ಟ ತಕ್ಷಣವೇ ನನ್ನ ಶರೀರದ ಉರಿ ಕಡಿಮೆಯಾಯಿತು. ಆಕೆ ರಾಜಮಾಂಬ ಹೆಸರಿನ ಪುಣ್ಯಮೂರ್ತಿ, ಪುಣ್ಯರೂಪಿಣಿ ಎಂದು ಕರೆಯಲಾಗುತ್ತಿದ್ದಳು. ಆಕೆಯ ಪತಿ ಬಾಪನಾರ್ಯರೆಂಬ ಪ್ರಸಿದ್ಧ ಸತ್ಯ ಋಷೀಶ್ವರನು. ಆಕೆ, ಮಗು, ನೀನು ಸ್ವಲ್ಪ ವಿಶ್ರಾಂತಿ ಪಡೆದು ಊಟ ಮಾಡಿ ಹೋಗು. ಎಲ್ಲಿಂದ ಬಂದಿದ್ದೀಯ? ಸ್ವಗ್ರಾಮ ಯಾವುದು? ಎಂದು ಹಿಂದೂಸ್ತಾನಿ ಭಾಷೆಯಲ್ಲಿ ಮೃದುವಾಗಿ ನುಡಿದರು. ಆ ಆಳು ಶ್ರೀಪಾದರು ಮಾಡಿದ ದೌರ್ಜನ್ಯವನ್ನು ಅಲ್ಲಿನ ಅಜ್ಜಿ ಮತ್ತು ತಾತಂದಿರಿಗೆ ತಿಳಿಸಿದನು. ಆಗ ಶ್ರೀಪಾದರು, ಅಜ್ಜಿ, ಇವನು ಸುಳ್ಳು ಹೇಳುತ್ತಿದ್ದಾನೆ. ಈ ದಾರಿ ಹೋಗನಿಗೆ ರಕ್ತ ಸುರಿದೇ ಇಲ್ಲ. ಅವು ಬರೀ ಬೆವರು ಹನಿಗಳು. ನಾನು ಅವನ ಮೈಗೆ ಉಜ್ಜಿದ್ದು ಮೆಣಸಿನಕಾಯಿ ಅಲ್ಲ, ಚಂದನ ಎಂದು ನುಡಿದು ಆ ಆಳನ್ನು ಪರಿಶೀಲಿಸಲು ಆಜ್ಞಾಪಿಸಿದರು. ಆ ಆಳು ಪರಿಶೀಲಿಸಿ ಆಶ್ಚರ್ಯಪಟ್ಟನು. ಆಗ ಬಾಪನಾರ್ಯರು, ಶ್ರೀಪಾದ, ನೀನು ಸತ್ಯವ್ರತನು. ನೀನು ನುಡಿದಂತೆಯೇ ಆಗುವುದು. ಮೆಣಸಿನಕಾಯೋ ಚಂದನದ ಪುಡಿಯೋ ನೀನು ಅಂದಂತೆಯೇ ಕಂಡುಬರುವುದು. ನೀನು ಸಾಕ್ಷಾತ್ ಉಗ್ರತಾರ ರೂಪವೆನ್ನಿಸುತ್ತಿದೆ. ಮಾತೆ ಉಗ್ರತಾರ ವಾಕ್ಸಿದ್ಧಿ ಪ್ರಸಾದಿಸಿದ ಹಾಗೆ ನೀನು ನಿನ್ನ ಸಂಕಲ್ಪಾನುಸಾರ ನುಡಿದು ಅಲ್ಲಿನ ಯಾವ ವಸ್ತುವನ್ನಾಗಲಿ ಅವುಗಳ ಸ್ವಭಾವವನ್ನಾಗಲಿ ನೀನು ನುಡಿದಂತೆಯೇ ಬದಲಾಯಿಸಬಲ್ಲ ಸಮರ್ಥನು. ಇಲ್ಲಿಗೆ ನಿನ್ನ ಲೀಲಾ ವಿನೋದವನ್ನು ಸಾಕು ಮಾಡಿ ಈ ಅಭಾಗ್ಯನನ್ನು ಕರುಣಿಸು ತಂದೆ ಎಂದರು. ಆಗ ಶ್ರೀಪಾದರು, ತಾತ, ನೀನು ಸರಿಯಾಗಿಯೇ ನುಡಿದಿರುವೆ. ನನ್ನ ಸಂಕಲ್ಪದಂತೆ ಬದಲಾವಣೆಗಳು ಸಂಭವಿಸುವವು. ನಿಜವೆನ್ನುವುದಕ್ಕೆ ಶಾಸ್ತ್ರ ಪ್ರಮಾಣಗಳು ಅಗತ್ಯ. ಈ ದಾರಿಹೋಕ ಆಗಂತುಕನು ಒಬ್ಬ ಸದ್ಬ್ರಾಹ್ಮಣ, ಉಗ್ರತಾರ ಉಪಾಸಕನೇ ಸರಿ. ಆದರೆ ಈತನು ಸನ್ಯಾಸ ದೀಕ್ಷೆಯನ್ನು ಗುರು ಅನುಮತಿಯಿಂದಲ್ಲದೆ ತನ್ನ ಇಚ್ಛಾನುಸಾರ ತೆಗೆದುಕೊಂಡಿರುವನು. ಇವನ ತಂದೆ ಅದೆಷ್ಟೋ ಕಷ್ಟಪಟ್ಟು ಇವನನ್ನು ಬೆಳೆಸಿದನು. ಇನ್ನು ತಾಯಿ ಇವನ ಗರ್ಭದಲ್ಲಿ ಪಡಬಾರದ ನೋವುಗಳನ್ನೆಲ್ಲ ಸಹಿಸಿದಳು. ಸಾಕಷ್ಟು ರಕ್ತ ಕಳೆದುಕೊಂಡಳು. ಅವಳ ಗಾಯಗಳ ನೋವು ಮೆಣಸಿನ ಕಾರ ಉಜ್ಜಿದ್ದಕ್ಕಿಂತಲೂ ಅಧಿಕ. ಅಷ್ಟು ಕಷ್ಟಪಟ್ಟಿದ್ದಳು. ಅವರಿಬ್ಬರು ಮರಣಿಸಿ ಪುಣ್ಯದಿಂದ ಪೀಠಿಕಾಪುರದಲ್ಲಿ ಹುಟ್ಟಿರುವರು. ಈ ನರಸಿಂಹವರ್ಮನ ಆಳು ಮತ್ಯಾರೂ ಅಲ್ಲ, ಈ ಆಗಂತುಕನ ಹಿಂದಿನ ಜನುಮದ ತಂದೆಯೇ. ಆ ಆಳಿನ ಪತ್ನಿಯೇ ಇವನ ಪೂರ್ವ ಜನ್ಮದ ತಾಯಿ. ತೀರಿ ಹೋದ ಹಿರಿಯರ ಪಿಂಡ ಪ್ರದಾನ ನಿಷ್ಠೆಯಿಂದ ಮಾಡದಿದ್ದರೆ ಅನರ್ಥವಾಗುವುದು. ಇವನು ಸನ್ಯಾಸ ತೆಗೆದುಕೊಂಡು ಅವರ ಕರ್ಮಗಳನ್ನು ತತ್ಕಾರಣ ಬಿಟ್ಟನು. ಇವನ ಪುಣ್ಯ ಕರ್ಮಗಳು ಇವನನ್ನು ಪಾದಗಯ ಕ್ಷೇತ್ರವಾದ ಪೀಠಿಕಾಪುರಕ್ಕೆ ಎಳೆದುಕೊಂಡು ಬಂದಿವೆ. ಈಗ ಪಟ್ಟ ಸ್ವಲ್ಪ ನೋವುಗಳಿಂದ ಇವನ ದುರ್ಯೋಗಗಳನ್ನು ಸಂಪೂರ್ಣಗೊಳಿಸಿರುವೆನು. ಮಾತೃಗರ್ಭದಲ್ಲಿ 9 ತಿಂಗಳ ಕಾಲ ಶಿಶುವು ಬೆಳೆಯುವುದು. ಕಾಶಿ ಕ್ಷೇತ್ರದಲ್ಲಿ 9 ತಿಂಗಳಾಗಲಿ 9 ದಿನ ಅಥವಾ 9 ಗಂಟೆಗಳಾಗಲಿ ಇದ್ದಲ್ಲಿ ಪಿತೃಶಾಪಗಳು ತೊಲಗುವವು. ಶ್ರೀ ಪೀಠಿಕಾಪುರ ಕಾಶಿಗೆ ಸಮವಾದ ಕ್ಷೇತ್ರ. ಈಗ ಈ ಆಗಂತುಕನು ಕನಿಷ್ಠ ಪಕ್ಷ 9 ದಿನ ತನ್ನ ಪೂರ್ವ ಜನ್ಮದ ಮಾತಾಪಿತರಿಗೆ ಸೇವೆ ಮಾಡಿದ್ದಲ್ಲಿ ಪಿತೃದೇವತೆಯರ ಶಾಪ ತೊಲಗುವುದು ಎಂದು ನಿಜಾಂಶ ನುಡಿದರು. ನಾನು ಆ ಸೇವೆ ನೆರವೇರಿಸಿದೆನು. ಅವರ ಆಶೀರ್ವಾದ ಮತ್ತು ಅನುಗ್ರಹವನ್ನು ಪಡೆದೆನು. ಆ ದಿನ ಅವರು ನನಗೆ ಇತ್ತ ಕಾಲ್ಗೆಜ್ಜೆಯನ್ನು ಭದ್ರವಾಗಿ ಪೂಜಾಗೃಹದಲ್ಲಿಟ್ಟೆನು. ನಾನು ಉಗ್ರತಾರ ಸಿದ್ಧಿಯನ್ನು ಹೊಂದಿದೆನು. ಹಾಗೆ ಪಡೆದ ತಂತ್ರಜ್ಞಾನದಿಂದ ಜನರ ಮೂಲ ವ್ಯಾಧಿಗಳನ್ನು ವಾಸಿ ಮಾಡಲಾರಂಭಿಸಿದೆ. ನೀವಿಲ್ಲಿಗೆ ಬರುವ ಮುನ್ನ ಶ್ರೀಪಾದರು ನನ್ನ ಮನೋನೇತ್ರಕ್ಕೆ ಕಂಡುಬಂದು ಶಂಕರ ಭಟ್ಟು ಮತ್ತು ಧರ್ಮಗುಪ್ತರೆಂಬುವರು ಈ ಹಾದಿಯಲ್ಲಿ ಬರುವರೆಂದು, ಅವರಿಗೆ ಸಮೃದ್ಧ ಭೋಜನಯುಕ್ತ ಆತಿಥ್ಯ ನೀಡಬೇಕೆಂದು, ನಂತರ ಅವರಿಗೆ ಬಹುಮಾನವಾಗಿ ಶ್ರೀಗಳ ಕಾಲ್ಗೆಜ್ಜೆ ನೀಡಬೇಕೆಂದು ಆದೇಶಿಸಿದ್ದರು ಎಂದು ನಮಗೆ ಬಿಡಿಸಿ ಹೇಳಿದರು. ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ. ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದಲ್ಲಿ 35ನೆಯ ಅಧ್ಯಾಯ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.